ನೀವು ಇದನ್ನ ಕೇಳಿರಬಹುದು. ಒಂದು ಪ್ರೇಮ ಕತೆ ಸುಂದರವಾಗಿರಬಹುದು, ಹೃದಯ ತುಂಬುವ ಕ್ಷಣಗಳನ್ನು ಕೊಡಬಹುದು. ಆದ್ರೆ ಕೆಲ ಪ್ರೇಮ ಕತೆ ಇರ್ತವೆ, ಅದು ಎಷ್ಟು ಆಳಕ್ಕೆ ಕರೆದುಕೊಂಡು ಹೋಗ್ತವೆ ಅಂದ್ರೆ ವಾಪಸ್ ಬರಕ್ಕೆ ನಮ್ಮಿಂದ ಆಗೋದೇ ಇಲ್ಲ. ಇಂದು ನಾನು ಅದೇ ತರದ ಒಂದು ಪ್ರೇಮ ಕಥೆನ ಹೇಳ್ತಾ ಇದ್ದೀನಿ. ಈ ಕತೆ ಬರೀ ಒಂದು ಕತೆ ಅಲ್ಲ, ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಇವಾಗ್ಲೂ ಕೂಡ ಈ ಕತೆ ಹೇಳಿರುವಂತಹ ಒಬ್ಬ ವ್ಯಕ್ತಿ ರಾತ್ರಿ ಮಲಗಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದು ನಡೆದಿದ್ದು ಬೆಂಗಳೂರಿನ ಹೊರವಲಯದಲ್ಲಿ ಯಲಹಂಕ ಅನ್ನೋ ಒಂದು ಜಾಗದಲ್ಲಿ. ಈ ಕತೆ ನನ್ನ ಬಳಿ ಬಂದಿದ್ದು ಒಂದು ವಿಚಿತ್ರ ರೀತಿಯಲ್ಲಿ. ನಾನು ಹೋದ ವರ್ಷ ಬೆಂಗಳೂರಿಗೆ ಒಂದು ಇಂಟರ್ವ್ಯೂ ಕೊಡ್ಬೇಕಂತೇಳಿ ಹೋಗಿದ್ದೆ. ವಾಪಸ್ ಬರ್ತಿರ್ಬೇಕಾದ್ರೆ ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದ. ಅವನ ಹೆಸರು ಆದಿತ್ಯ ಅಂತೇಳಿ. ಅವನಿಗೆ ನಾರ್ಮಲ್ ಆಗಿ ಆದಿ ಅಂತಾನೆ ಕರಿತೀನಿ ನಾನು. ಸೊ ಅವ್ನು ಕೂತಿರ್ಬೇಕಾದ್ರೆ ಅವನಿಗೆ ನಾನು ಎಲ್ಲವನ್ನು ಕೂಡ ಹೇಳ್ಕೊಂಡೆ. ಈ ಥರ ಒಂದು ಕಾಂಟೆಂಟನ್ನು ಮಾಡ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಯಾವುದಾದ್ರೂ ಒಂದು ಕತೆ ಇದೆಯಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಅವಾಗ ಅವ್ರು ಹೇಳಿದ್ದೆ ಈ ಕತೆ ಅವರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆ ನನ್ನ ಮುಂದೆ ಶೇರ್ ಮಾಡಿಕೊಂಡು. ಇವರು ಬೆಂಗಳೂರಿನ ಒಂದು ಸಣ್ಣ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರಿರೋದು ಯಲಹಂಕದ ಒಂದು ಅಪಾರ್ಟ್ಮೆಂಟಲ್ಲಿ. ಸೊ ಇವರಿಗೆ ಅಡಿಗೆ ಮಾಡೋದಂದ್ರೆ ಸ್ವಲ್ಪ ಮುಜುಗರ, ಕಷ್ಟ ಆಗ್ತಾ ಇತ್ತು. ಸೊ ಹಾಗಂತೇಳಿ ಇವರು ಯಾವಾಗ್ಲೂ ಕೂಡ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತಾ ಇದ್ರು, ಆನ್ಲೈನ್ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ರು, ಮತ್ತೆ ಒಂಟಿತನದಿಂದ ಇರ್ತಾ ಇದ್ರು. ಇವೆರಡೇ ಅವನ ಸಂಗಾತಿಯಾಗಿ ಉಳಿದು ಬಿಟ್ಟಿತ್ತು. ವಯಸ್ಸು 26 ಆದ್ರೂ ಕೂಡ ಯಾವುದೇ ಹುಡುಗಿನ ಇಲ್ಲಿವರೆಗೂ ಅವರು ಪ್ರೀತಿನೇ ಮಾಡಿರಲಿಲ್ಲ. ಸೊ ಸಾಕಷ್ಟು ಸಂದರ್ಭಗಳು ಬಂದ್ರೂ ಕೂಡ ಯಾವುದೋ ಒಂದು ಎಡವಟ್ಟಿನಿಂದ ಅದನ್ನೆಲ್ಲ ಇವರು ಕಳ್ಕೊತಾ ಇದ್ರು. ಸೊ ಇವನು ಯಾವಾಗ್ಲೂ ಕೂಡ ರಾತ್ರಿ ಹೊತ್ತು ಕಿಟಕಿಯಲ್ಲಿ ಕುತ್ಕೊಂಡು ಬೆಂಗಳೂರು ನಗರವನ್ನು ನೋಡ್ತಾ ಇದ್ದ. ಇಷ್ಟು ಸುಂದರವಾಗಿರುವಂತಹ ಈ ನಗರದಲ್ಲಿ ನನ್ನನ್ನು ಇಷ್ಟಪಡುವಂತಹ ಯಾವ್ದಾದ್ರು ಒಂದು ಹುಡುಗಿ ಸಿಗೋದಿಲ್ವಾ ಅಂತ ಪ್ರತಿದಿನ ಪ್ರತಿ ರಾತ್ರಿ ಅದೇ ತರ ಒಂದು ಆ ಕಿಟಕಿಯಲ್ಲಿ ಕುತ್ಕೊಂಡು ಈ ತರ ಒಂದು ಮಾತನ್ನ ಹೇಳ್ತಾ ಇದ್ದ. ಸೊ ನಿಮಗೂ ಕೂಡ ಈ ತರ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಅಂದು ಅಕ್ಟೋಬರ್ ತಿಂಗಳಲ್ಲಿ ರಾತ್ರಿ ಸಮಯ 11 ಗಂಟೆ ಆಗಿರುತ್ತೆ. ಆ ದಿನ ಯಾಕೋ ರಾತ್ರಿ ಹೊತ್ತು ಲೇಟಾಗಿ ಆಫೀಸಿಂದ ಮನೆಗೆ ಬರ್ತಾ ಇರ್ತಾರೆ. ಕ್ಯಾಬ್ ಬಂದ್ಬಿಟ್ಟು ಯಲಹಂಕ ಹತ್ರ ನಿಂದ್ರಿಸಿರತ್ತೆ. ಅಲ್ಲಿಂದ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಡೌನ್ ಸೈಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಅಕ್ಕಪಕ್ಕ ಸ್ಟ್ರೀಟ್ ಲೈಟು, ಹಳೆಯ ಮರಗಳು, ಉದ್ದ ರಸ್ತೆ, ಸ್ವಲ್ಪ ಡೌನ್ ಇರುತ್ತೆ ರಸ್ತೆ. ಹಾಗೆಯೇ ಹೋಗ್ತಿರ್ಬೇಕಾದ್ರೆ ದೂರದಿಂದ ಒಂದು ಹುಡುಗಿ ನಿಂತಿರೋದನ್ನ ಇವನಿಗೆ ಕಾಣಿಸುತ್ತೆ. ಇವನು ಯಾವ ತರ ಸ್ವಭಾವ ಅಂದ್ರೆ ಯಾವುದೇ ಹುಡುಗಿನ ಹತ್ರ ಹೋಗಿ ಮಾತನಾಡ್ತಾ ಇರಲಿಲ್ಲ. ಸ್ವಲ್ಪ ನಾಚ್ಕೋತಿದ್ದ, ಮೃದು ಸ್ವಭಾವ. ಸೊ ಆದ್ರಿಂದಾನೇ ಇಲ್ಲಿ ತನಕ ಅವನು ಒಂಟಿಯಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಸೊ ಅವತ್ತು ಯಾಕೋ ಗೊತ್ತಿಲ್ಲ, ಆ ಹುಡುಗಿಗೆ ಹೋಗಿ ಮಾತನಾಡಿಸ್ಬೇಕು, ಆ ಹುಡುಗಿಗೆ ಏನು ಸಮಸ್ಯೆ ಇದೆ ಅಂತೇಳಿ ಕೇಳ್ಬೇಕಂತೇಳಿ ಅವನಿಗೆ ಅನಿಸ್ತಾ ಇರುತ್ತೆ. ಅದು ಯಾವ ಶಕ್ತಿ ಬಂದಿತ್ತೋ ನನಗೂ ಕೂಡ ಗೊತ್ತಿಲ್ಲ, ಅವನಿಗೂ ಕೂಡ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವತ್ತು ಹೋಗಿ ಅವಳನ್ನ ಕೇಳ್ತಾರೆ. ಸೊ ಯಾಕೆ, ಏನು ನಿಮಗೆ ಸಮಸ್ಯೆ, ಏನಾದರೂ ಆಯ್ತಾ ಅಂತೇಳಿ. ಅವಳ ಬಗ್ಗೆ ಹೇಳಬೇಕು ಅಂದರೆ ಬಿಳಿ ಕುರ್ತಾ, ಕಪ್ಪು ಕೂದಲು, ಒಂದು ಸುಂದರವಾಗಿರುವಂತಹ ಮುಖ. ಅವಳು ಕಣ್ಣನ್ನು ನೋಡಿದ್ರೆ ಸಾಕು ಗಾಳಿಯಲ್ಲಿ ತೇಲ್ತಾ ಇರಬೇಕು. ಅವನು ಹೋಗಿ ಕೇಳ್ತಾನೆ, ಏನಾದ್ರು ಸಮಸ್ಯೆ ಇತ್ತಾ, ಏನಾಯ್ತು, ಯಾಕೆ ಅಳ್ತಿದ್ದೀರಾ ಅಂತ ಹೇಳ್ತಾನೆ. ಸೊ ಅವಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಅಳ್ತಿಲ್ಲ, ಸುಮ್ಮನೆ ಇಲ್ಲಿ ನಿಂತಿದ್ದೀನಿ ಅಂತೇಳಿ. ಸೊ ಅವಳ ಮಾತನ್ನು ಕೇಳ್ಕೊಂಡಾಗ ಅವನ ಮನಸ್ಸಲ್ಲಿ ಅವನಿಗೆ ಕಿವಿ ಎಷ್ಟು ತಂಪಾಗಿತ್ತಂದ್ರೆ ಅವಳ ಜೊತೆನೇ ಮಾತನಾಡ್ತಿರ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ಅವಾಗ ಆ ದಿನ ಯಾಕೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಲಾರ್ದೇನೆ 1 ಗಂಟೆ ಮಾತನಾಡ್ತಾರೆ. ಸೊ ಅದು ಏನು ಮಾತನಾಡಿದ್ರು ಅಂತೇಳಿ ನನಗೂ ಕೂಡ ಅವನಷ್ಟು ಹೇಳಲಿಲ್ಲ. ಬಟ್ 1 ಗಂಟೆ ಮಾತನಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂತೇಳಿ ಅಷ್ಟೇ ಮಾತನಾಡ್ತಾ ಅವಳು ಯಾವಾಗ ಹೋಗ್ತಿರ್ತಾಳಲ್ಲ, ಆದಿ ಕೇಳ್ತಾನೆ, ನಿಮ್ಮ ಹೆಸರೇನು ಅಂತೇಳಿ. ಅವಾಗ ಅವಳು ಹೇಳ್ತಾಳೆ, ಅನಿತಾ ಅಂತೇಳಿ. ಹಾಗೆ ಆ ಕತ್ಲಲ್ಲಿ ಅವಳು ಹೋಗ್ಬಿಡ್ತಾಳೆ. ಮರುದಿನ ಮತ್ತೆ ಯಾಕೋ ಗೊತ್ತಿಲ್ಲ, ಆದಿಗೆ ಅದೇ ರಸ್ತೆಯಲ್ಲಿ ಹೋಗ್ಬೇಕಂತ ಹೇಳಿ ಅನ್ಸುತ್ತೆ. ಅದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಮತ್ತೆ ಅವಳು ಅಲ್ಲೇ ನಿಂತಿರ್ತಾಳೆ. ಅದೇ ಬಿಳಿ ಕೂರ್ತಾ, ಕಪ್ಪು ಕೂದಲು, ಅಲ್ಲೇ ನಿಂತಿರ್ತಾಳೆ. ಹೋಗಿ ಆದಿ ಮತ್ತೆ ಮಾತನಾಡ್ತಾಳೆ, ಏನು ಮತ್ತೆ ನೀವು ಇಲ್ಲಿ ನಿಂತಿದ್ದೀರಲ್ಲ? ಇಲ್ಲ, ಸುಮ್ಮನೆ ಹಾಗೆ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡೋಣ ಅಂತ ಬಂದೆ, ನೀವು ಕೂಡ ಇದೇ ಸಮಯಕ್ಕೆ ಬಂದಿದ್ದೀರಾ ಅಂತೇಳಿ. ಸರಿ ಅಂತೇಳಿ ಇಬ್ರು ಕೂಡ ಮಾತನಾಡ್ತಾರೆ, ಇಬ್ರು ಕೂಡ ಅಡ್ಡೆ ಹೊಡಿತಾರೆ. ಆದರೆ ಆ ದಿನ ಅವ್ರು ಮಾತನಾಡಿದ್ದು ನಕ್ಷತ್ರದ ಬಗ್ಗೆ. ಪ್ರತಿ ನಕ್ಷತ್ರಗಳ ಹಿಂದೆ ಒಂದು ಕತೆ ಇರುತ್ತೆ. ತಮ್ಮ ಕತೆ ಮುಗಿದ ನಂತರ ಆಕಾಶದಲ್ಲಿ ನಕ್ಷತ್ರ ಆಗಿ ಹೊಳಿತಿರ್ತವೆ ಅಂತೇಳಿ ಆ ಅನಿತಾ ಆದಿಗೆ ಹೇಳ್ತಾಳೆ. ಸೊ ಅವನಿಗೇನೋ ಆ ಕತೆ ಅರ್ಥನೇ ಆಗೋದಿಲ್ಲ. ಬಟ್ ಅದನ್ನು ಕೂಡ ಹೌದು ಹೌದು ಅಂತೇಳಿ ಇಬ್ರು ಕೂಡ ಮಾತನಾಡ್ತಾ ಇರ್ತಾರೆ.
ಸೊ ಆದಿ ಅವಳನ್ನು ಕೇಳ್ತಾಳೆ, ನೀವು ಯಾವ ಏರಿಯಾದಲ್ಲಿ ಇರ್ತೀರಾ? ಅವ್ಳು ಹೇಳ್ತಾಳೆ, ಇಲ್ಲ ಈ ಪಕ್ಕದ ಏರಿಯಾದಲ್ಲಿ. ಅದು ಯಾವುದು ಅಂತೇಳಿ. ಸೊ ಅದು ಏರಿಯಾ ಇಂಪಾರ್ಟೆಂಟ್ ಅಲ್ಲ, ನಾನಿವಾಗ ನಿಮ್ಮ ಜೊತೆ ಇದ್ದೀನಲ್ಲ ಅದೇ ಇಂಪಾರ್ಟೆಂಟ್ ಅಂತೇಳಿ. ಅವಾಗ ಅವ್ನಿಗೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಅವನು ಅವಳ ಕಣ್ಣಲ್ಲಿ ನೋಡ್ತಾನಲ್ಲ ಅವಾಗ ಎಲ್ಲ ಪ್ರಶ್ನೆಗಳು ಮಾಯವಾಗ್ತವೆ. ಸೊ ಹಾಗೆ ಮಾತನಾಡ್ತಾ ಅವಳು ಹೋಗ್ತಾಳೆ, ಇವನು ಕೂಡ ಹೋಗ್ತಾನೆ. ಸೊ 1 ವಾರ, 2 ವಾರ, 3 ವಾರ, ತಿಂಗಳು ಕಳೆಯುತ್ತೆ. ಇಬ್ರು ಕೂಡ ಹೆಂಗ್ ಮಾತನಾಡ್ತಿದ್ರು ಅಂತೇಳಿ ಗೊತ್ತಿಲ್ಲ. ಪ್ರತಿದಿನ, ಪ್ರತಿ ರಾತ್ರಿ, ಅದೇ 12 ಗಂಟೆಗೆ ಪ್ರತಿದಿನ ಭೇಟಿ ಆಗ್ತಾ ಇದ್ರು. ಸೊ ಆದಿ ಒಂದಿನ ಯಾಕೋ ಗೊತ್ತಿಲ್ಲ ಅವ್ಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಅವ್ನು ಕೇಳ್ತಾನೆ, ಇಲ್ಲ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ? ಎಲ್ಲಿ ಇರೋದು? ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಅಂದೆ. ಅವ್ಳು ಯಾವುದೇ ಥರದ ಉತ್ತರನೇ ಕೊಡೋದಿಲ್ಲ. ಅದು ಬಿಡಿ ನೀವು ಫೋನ್ ನಂಬರೇ ಕೊಡಿ ಅಂತೇಳಿ. ಸೊ ಅವಾಗ ಅವ್ಳು ಹೇಳ್ತಾಳೆ, ಇಲ್ಲ ನಾನು ಫೋನೇ ಯೂಸ್ ಮಾಡೋದಿಲ್ಲ ಅಂತೇಳಿ. ಬಟ್ ಅವಾಗ ಆದಿ ಒಂದು ಯೋಚನೆ ಮಾಡ್ತಾನೆ, ಈ 2024ರಲ್ಲಿ ಫೋನ್ ಯೂಸ್ ಮಾಡ್ಲಾರ್ದಂತಹ ಮನುಷ್ಯ ಯಾವುದಾದ್ರೂ ಇದಾನ ಅಂತೇಳಿ ಅವನಿಗೆ ಪ್ರಶ್ನೆ ಮಾಡ್ಕೊಂಡಾತ್ರ ಅವನಿಗೆ ಉತ್ತರನೇ ಸಿಗೋದಿಲ್ಲ. ಆ ದಿನನೂ ಅಷ್ಟೇ ಹಾಗೆ ಟೈಮ್ ಪಾಸ್ ಮಾಡ್ತಾ ಆ ದಿನ ಕಳೆದೋಗುತ್ತೆ. ಸೊ ಒಂದು ದಿನ ಏನಾಗುತ್ತೆ, ಇಬ್ರು ಕೂಡ ವಾಕಿಂಗ್ ಮಾಡ್ತಿರ್ತಾರೆ ಅದೇ ರಸ್ತೆಯಲ್ಲಿ. ಅದೇ ಒಂದು ಮರದ ಕೆಳಗಡೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಬ್ರು ವ್ಯಕ್ತಿ ಬರ್ತಾರೆ. ಅವ್ರ ಹೆಸರು ಶ್ರೀಮತಿ ಪದ್ಮಾ ಅಂತೇಳಿ. ಅವರು ಒಂದು ನಾಯಿನ ವಾಕಿಂಗ್ ಮಾಡಿಸ್ಬೇಕಂತೇಳಿ ಆ ರಸ್ತೆಯಲ್ಲಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವರು ಇವ್ರನ್ನ ನೋಡ್ತಾರೆ. ಸೊ ನೋಡ್ಬಿಟ್ಟು ಸುಮ್ಮನೆ ನೋಡ್ತಿರ್ತಾರೆ. ಬಟ್ ಆ ನಾಯಿ ಯಾಕೋ ಗುರ್ರ್ ಅಂತೇಳಿ ಅಂತಿತ್ತು. ಅದು ಆದಿ ಕಡೆ ನೋಡ್ಬಿಟ್ಟಲ್ಲ, ಆ ಒಂದು ಅನಿತಾ ಕಡೆ ನೋಡ್ಬಿಟ್ಟು ಆ ನಾಯಿ ಗುರ್ರ್ ಅಂತೇಳಿ ಅಂತ ಇತ್ತು. ಸೊ ಅದನ್ನು ಗಮನಿಸಿದ ಪದ್ಮ ಅವ್ರು ಏನು ಮಾಡ್ತಾರೆ, ಅಕ್ಕಪಕ್ಕ ನೋಡ್ತಾರೆ, ಸುತ್ತಮುತ್ತ ನೋಡ್ತಾರೆ, ಆದಿನ ನೋಡ್ತಾರೆ, ಮತ್ತೆ ಸುತ್ತಮುತ್ತ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ಸೊ ಅವಾಗ ಆ ಪದ್ಮನವರು ಒಂದು ಮಾತನ್ನು ಕೇಳ್ತಾರೆ, ಯಾಕಪ್ಪ ನೀವು ಒಂಟಿಯಾಗಿ ಇಲ್ಲಿ ನಿಂತಿದೆಯಾ? ಬೇಗ ಮನೆಗೆ ಹೋಗಿ ಸೇರ್ಕೊ ಅಂತೇಳಿ ಆ ಮಾತನ್ನು ಹೇಳ್ತಾರೆ. ಬಟ್ ಇಲ್ಲಿ ಆದಿಗೆ ಏನು ಅನ್ನಿಸ್ತಾ ಇತ್ತು ಅಂದರೆ, ಒಂಟಿಯಾಗಿ ಯಾಕೆ ಹೇಳಿದ್ರು? ನನ್ನ ಪಕ್ಕ ಅನಿತಾ ಇದ್ದಾಳಲ್ಲ, ಇವಳನ್ನ ಯಾಕೆ ನೋಡಿಲ್ಲ ಅವರು ಅಂತೇಳಿ. ಸೊ ಆ ದಿನ ಮನೆಗೆ ಹೋಗ್ಬಿಟ್ಟು ಮಲಗಬೇಕಾದ್ರೆ ಹಾಸಿಗೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಅನಿತಾ ನನಗೆ ಹಗಲತ್ತಲ್ಲಿ ಯಾವತ್ತೂ ಕೂಡ ಸಿಕ್ಕಿಲ್ಲ. ಯಾವ ಕಾಫಿಗೂ ಬಂದಿಲ್ಲ, ಯಾವ ರೆಸ್ಟೋರೆಂಟ್ಗೂ ಬಂದಿಲ್ಲ, ಎಲ್ಲದಕ್ಕೂ ಬೇಡ ಅಂತಿರ್ತಾಳೆ. ಬಟ್ ಅನಿತಾ ರಾತ್ರಿ ಹೊತ್ತು ಮಾತ್ರ ನನಗೆ ಸಿಗ್ತಾಳೆ. ಅವಾಗ ಅವನಿಗೊಂದು ಯಾವುದೋ ಒಂದು ಯೋಚನೆ ತಲೆಯಲ್ಲಿ ಬರುತ್ತೆ. ಅವಾಗ ಆದಿ ತಲೆ ಅಲ್ಗಾಡಿಸ್ತಾನೆ, ಇಲ್ಲ ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅನಿತಾ ಬದುಕಿದ್ದಾಳೆ. ಸೊ ನಾನು ಏನೇನೋ ಯೋಚನೆ ಮಾಡ್ತಿದ್ದೀನಿ ಅಂತೇಳಿ. ಸೊ ಆ ದಿನ ಹಾಗೆ ಯೋಚನೆ ಮಾಡ್ತಾ ಮಲಗ್ತಾನೆ. ಬೆಳಗ್ಗೆ ಎದ್ಬಿಟ್ಟು ಆ ಪದ್ಮ ಅನ್ನೋರ ಮನೆಗೆ ಹೋಗ್ತಾನೆ. ಹೋಗಿ ಡೋರನ್ನು ನಾಕ್ ಮಾಡ್ತಾನೆ. ನಾಕ್ ಮಾಡಿಬಿಟ್ಟು ಕೇಳ್ತಾನೆ, ಮೇಡಮ್ ಅವತ್ತು ರಾತ್ರಿ ನೀವು ಯಾರನ್ನು ನೋಡಿದ್ರಿ ಅಲ್ಲ? ಹೌದು, ನಾನು ನಿನ್ನನ್ನು ನೋಡಿದೆ. ಆದರೆ ನೀನು ರಾತ್ರಿ ಹೊತ್ತು ಯಾರ ಜೊತೆಯಲ್ಲಿ ಮಾತನಾಡ್ತಿದ್ದೆ ಅಂತೇಳಿ ಆ ಪದ್ಮ ಅವ್ರು ಕೇಳ್ದಾತ್ರ, ಇಲ್ಲ ನನ್ನ ಫ್ರೆಂಡ್ ಒಬ್ರು ಇದ್ರಲ್ಲಿ, ಅವ್ರ ಹೆಸರು ಅನಿತಾ ಅಂತೇಳಿ, ಬಿಳಿ ಕುರ್ತಾ, ಕಪ್ಪು ಕೂದಲು, ಅಲ್ಲಿ ನಿಂತಿದ್ದಲ್ಲ ನೀವು ನೋಡಿಲ್ವಾ ಅಂತ. ಸೊ ಅವಾಗ ಆ ಒಂದು ಪದ್ಮ ಅನ್ನೋರ ಮುಖದಲ್ಲಿ ಭಾವನೆ ಬದಲಾಗುತ್ತೆ, ಕೈಕಾಲು ನಡಗಲು ಶುರು ಆಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಅವರ ರೂಮ್ ಒಳಗೆ ಹೋಗ್ಬಿಟ್ಟು ಒಂದು ಆಲ್ಬಮನ್ನು ತೊಗೊಂಡ್ಬಿಟ್ಟು ಇವನಿಗೆ ತೋರಿಸ್ತಾರೆ. ಎಲ್ಲ ಫೋಟೋವನ್ನು ನೋಡ್ತಿರ್ತಾರೆ. ಸೊ ಅವಾಗ ಒಂದು ಆಲ್ಬಮಲ್ಲಿ ಒಂದು ಫೋಟೋ ನೋಡ್ತಾರೆ. ಸೊ ಬಿಳಿ ಕುರ್ತಾ, ಕಪ್ಪು ಕೂದಲು, ಸುಂದರವಾಗಿರುವಂಥ ಮುಖ. ಸೊ ನೋಡ್ಬಿಟ್ಟು ಅವ್ನು ಕೇಳ್ತಾನೆ, ಇವ್ರು ಯಾರು ಮೇಡಮ್? ಇವರು ಹೆಂಗೆ ನಿಮ್ಗೆ ಪರಿಚಯ ಅಂತ. ಸೊ ಅವಾಗ ಪದ್ಮ ಅವರು ಹೇಳ್ತಾರೆ, ಇವಳ ಹೆಸರು ಅನಿತಾ ಅಂತೇಳಿ. 3 ವರ್ಷದ ಹಿಂದೆ ರಾತ್ರಿ 11 ಗಂಟೆಗೆ ಅದೇ ಮರದ ಕೆಳಗಡೆ ಆಕ್ಸಿಡೆಂಟ್ ಆಗಿತ್ತು. ಅದೇ ದಿನ ಅವಳು ತೀರ್ಕೊಂಡಿದ್ಲು. ಸೊ ಆದಿಗೆಲ್ಲವೂ ಕೂಡ ನೆನಪಾಗತ್ತೆ. ರಾತ್ರಿ 11 ಗಂಟೆಗೆ ನಾನು ಆಫೀಸಿಂದ ಬರ್ತಿರ್ಬೇಕಾದ್ರೆ ಅದೇ ಮರದ ಕೆಳಗಡೆ ಅನಿತಾ ಅವನಿಗೆ ಕಂಡಿದ್ದು. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ನಿಂತಿರ್ತಾನೆ. ಅದೇ ಸಮಯಕ್ಕೆ ಯಾಕೋ ಗೊತ್ತಿಲ್ಲ, ಸರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಆದಿ ಓಡೋಗ್ಬಿಟ್ಟು ಆ ಮರದ ಕೆಳಗಡೆ ಹೋಗ್ತಾನೆ. ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮನೆಯಲ್ಲಿ ನೆನೆಸ್ಕೊಂಡೇ ಆ ಒಂದು ಮರದ ಕೆಳಗಡೆ ಹೋಗಿ ನಿಂತಿರ್ತಾನೆ. ಅಕ್ಕಪಕ್ಕ ನೋಡ್ತಾನೆ, ಯಾರೂ ಕೂಡ ಇರೋದಿಲ್ಲ. ಅನಿತಾ ಅಂತೇಳಿ ಜೋರಾಗಿ ಕೂಗ್ತಾನೆ. ಆ ಕತ್ತಲಲ್ಲಿ ಯಾವುದೇ ಥರದ ಉತ್ತರನೇ ಬರೋದಿಲ್ಲ. ಹಾಗೆ 15 ನಿಮಿಷ ಕಳೆದಾದ್ಮೇಲೆ ಒಂದು ಮೂಲೆಯಿಂದ ಅನಿತಾ ಸ್ಲೋ ಆಗಿ ಬರ್ತಾ ಇರ್ತಾಳೆ. ಅವಾಗ ಅನಿತಾ ಕೇಳ್ತಾಳೆ, ಆದಿ ನಿನಗೆಲ್ಲ ಗೊತ್ತಾಯ್ತಾ? ಹ್ಞೂ ನನಗೆಲ್ಲ ಗೊತ್ತಾಯಿತು. ನನಗೆ ಯಾಕೆ ನೀನು ಮುಂಚೆನೇ ಹೇಳಲಿಲ್ಲ ಅಂತೇಳಿ ಆದಿ ಕೇಳಿದ ಥರ ಅನಿತಾ ಹೇಳ್ತಾಳೆ, ನಾನು ಮುಂಚೆ ಹೇಳಿದರೆ ನೀನು ನನ್ನ ಜೊತೆ ಇರ್ತಾ ಇರಲಿಲ್ಲ ಅಂತ. ಆದರೆ ಇದನ್ನೆಲ್ಲ ಸುಳ್ಳು ಅಂತ ಹೇಳು, ನೀನು ನಾನು ಬದುಕಿದ್ದೀನಿ ಅಂತ ಹೇಳು, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳು ಅಂತೇಳಿ. ಆವಾಗ ಅನಿತಾ ಹೇಳ್ತಾಳೆ, ಇಲ್ಲ ನಡೆದಿರೋದು ಘಟನೆ ನಿಜ. ಸೊ ನಾನು ನನ್ನ ಕತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಅವತ್ತು ರಾತ್ರಿ ನಾನು ಯಾಕೋ ಗೊತ್ತಿಲ್ಲ ಈ ರಸ್ತೆಯಲ್ಲಿ ವಾಕಿಂಗ್ ಮಾಡ್ಬೇಕಂತೇಳಿ ಬಂದಿದ್ದೆ. ಸೊ ಅಪ್ಪ ಅಮ್ಮ ಎಲ್ಲ ಮನೇಲಿದ್ದರು. ನಾನು ಒಬ್ಬಳೇ ಸ್ವಲ್ಪ ಜಗಳ ಆಡಿಕೊಂಡು ರಸ್ತೆಯಲ್ಲಿ ಬಂದಿದ್ದೆ. ವಾಕಿಂಗ್ ಮಾಡ್ತಾ ಇದ್ದೆ.
ಒಂದು ಕಾರ್ ಬಂತು, ಅದರ ಹೆಡ್ಲೈಟ್ ಬೆಳಕಿಂದ ನನ್ನ ಕಣ್ಣು ಮುಚ್ಚೋಯ್ತು. ಅದು ಬಂದು ನನಗೆ ಡಿಕ್ಕಿ ಆಯಿತು. ಅದೇ ದಿನ ರಾತ್ರಿ 11 ಗಂಟೆಗೆ ಇದೇ ಮರದ ಕೆಳಗಡೆ ನಾನು ಜೀವ ಕಳ್ಕೊಂಡೆ. ಸೊ ಅವಾಗಿನಿಂದ ಇವಾಗಿನ ತನಕ ನನ್ನ ಆತ್ಮ ಅಲ್ದಾಡ್ತಾ ಇದೆ. ಯಾರನ್ನು ಭೇಟಿ ಆಗಬೇಕು, ಯಾರಿಗೆ ಭೇಟಿ ಆಗ್ತೀನಿ ಅಂತೇಳಿ ಗೊತ್ತಿಲ್ಲ. ಬಟ್ 3 ವರ್ಷದಿಂದ ನಿನಗೋಸ್ಕರ ನಾನು ಆದಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದಾ? ಯಾಕೆ? ಯಾಕೋ ಗೊತ್ತಿಲ್ಲ ಆದಿ. ನೀನು ಒಬ್ಬನೇ ನನ್ನನ್ನು ನೋಡಿದ್ದೆ. 1000 ಜನ ಈ ರಸ್ತೆಯಲ್ಲಿ ಅಡ್ಡಾಡ್ತಾರೆ. ಯಾರೂ ಕೂಡ ನನ್ನನ್ನು ನೋಡೋದಿಲ್ಲ. ಬಟ್ ನೀನು ಮಾತ್ರ ನನ್ನನ್ನು ನೋಡಿದ್ದು, ನೀನು ಮಾತ್ರ ನನಗೆ ಮಾತನಾಡಿಸಿದ್ದು ಅಂತೇಳಿ. ಅವಾಗ ಆದಿ ಹೇಳ್ತಾನೆ, ಯಾಕೆ ನೀನು ಇಷ್ಟು ದಿನ ಇದೀಯಾ? ನಿನ್ನ ಕೆಲಸ ಮುಗೀತಲ್ಲ, ಹೋಗ್ಬೋದಲ್ಲ ಅಂತೇಳಿ. ಅವಾಗ ಅನಿತಾ ಹೇಳ್ತಾಳೆ, ಹೌದು, ಇದೇ ನನ್ನ ಕೊನೆಯ ದಿನ. ಇನ್ಮೇಲೆ ನಾನು ಯಾವತ್ತೂ ಕೂಡ ಕಾಣಿಸೋದಿಲ್ಲ. ನನ್ನ ಕಥೆ ಎಲ್ಲ ನಿನ್ನ ಮುಂದೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಆತ್ಮಕ್ಕೆ ಮುಕ್ತಿ ಸಿಗತ್ತೆ ಇನ್ಮೇಲೆ ನಾನು ಯಾವತ್ತೂ ಕೂಡ ಕಾಣಿಸೋದಿಲ್ಲ ಅಂತ. ಆದಿ ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ಹೋಗಬೇಡ ಅಂತೇಳಿ. ಅನಿತಾ ಹೇಳ್ತಾಳೆ, ಹೌದು, ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. 3 ವರ್ಷದಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಕತೆ ನಿನ್ನ ಮುಂದೆ ಶೇರ್ ಮಾಡಿಕೊಂಡೆ. ಇವತ್ತು ನನ್ನ ಆತ್ಮಕ್ಕೆ ಮುಕ್ತಿ ಸಿಗತ್ತೆ ಅಂಥೇಳಿ ಹೋಗ್ತಾಳೆ. ಸೊ ಹೋಗ್ತಿರ್ಬೇಕಾದ್ರೆ ಅನಿತಾ ಹೇಳ್ತಾಳೆ, ಸೊ ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಆದಿ ಅಂತೇಳಿ ಆ ಕತ್ತಲಲ್ಲಿ ಮಾಯವಾಗ್ತಾಳೆ. ಅವಾಗ ಅವಳನ್ನು ಕೈ ಹಿಡಿಬೇಕಂತ ಹೋಗ್ತಾನೆ. ಬಟ್ ಅವಳು ಕೈಗೆ ಸಿಗೋದಿಲ್ಲ, ಅಲ್ಲಿ ಮಾಯವಾಗ್ತಾಳೆ. ಅದೇ ಕ್ಷಣ ಮಳೆ ನಿಂತೋಗುತ್ತೆ, ಮೋಡ ಎಲ್ಲ ಸರಿದೋಗುತ್ತೆ, ಆಕಾಶದಲ್ಲಿ ಒಂದು ನಕ್ಷತ್ರ ಹೊಳಿತಾ ಇರುತ್ತೆ. ಆವಾಗ ಆದಿಗೆ ನೆನಪಾಗತ್ತೆ ಆ ರಾತ್ರಿ ಅನಿತಾ ಹೇಳಿರುವಂತಹ ಕತೆ. ಪ್ರತಿ ನಕ್ಷತ್ರಗಳ ಹಿಂದೆ ಒಂದು ಕತೆ ಇರುತ್ತೆ. ಅದರ ಕೆಲಸ ಮುಗಿದ ಮೇಲೆ ಆಕಾಶದಲ್ಲಿ ಹೋಗಿ ಹೊಳಿತಾ ಇರುತ್ತೆ. ಸೊ ಅದೇ ನಕ್ಷತ್ರ ಅನಿತಾಳದಾಗಿತ್ತು. ಅದೇ ರಾತ್ರಿ ಅಲ್ಲಿ ನಕ್ಷತ್ರ ಹೊಳಿತಾ ಇತ್ತು. ಸೊ ಇದನ್ನು ನೋಡಿಬಿಟ್ಟು ಆದಿ ವಾಪಸ್ ಮನೆಗೆ ಬರ್ತಾರೆ. ಸೊ ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು? ಅನಿತಾಳಿಗೆ ನಿಜವಾಗ್ಲೂ ಅವಳ ಆತ್ಮಕ್ಕೆ ಮುಕ್ತಿ ಸಿಗ್ತಾ? ಕಮೆಂಟ್ನಲ್ಲಿ ತಿಳಿಸಿ. ಸೊ ಕೆಲವೊಂದು ಪ್ರೀತಿಗಳು ಹೀಗೆ ಇರ್ತಾವಲ್ಲ, ಜೀವನಕ್ಕಿಂತ ದೊಡ್ಡದ್ದು, ಮರಣಕ್ಕಿಂತ ದೊಡ್ಡದು. ಸೊ ನಿಮಗೂ ಕೂಡ ಇದೇ ಥರ ಅನುಭವ ಯಾವತ್ತಾದರೂ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಕೆಲವೊಂದು ಇನ್ಸಿಡೆಂಟನ್ನು ನನ್ನ ಮುಂದೆ ನೀವು ಶೇರ್ ಮಾಡ್ಕೋಬೋದು. ನಾನು ನನ್ನ ಆಡಿಯನ್ಸ್ ಮುಂದೆ ಶೇರ್ ಮಾಡ್ಕೊತೀನಿ. ಇದೇ ಥರ ಹಾರರ್, ಥ್ರಿಲ್ಲಿಂಗ್, ಮಿಸ್ಟ್ರಿ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.